ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಅನಿತಾ ಮಯೂರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಒಂದು ನಿಮಗೆ ಕಾಯಿ ಪರಿಚಯ ಮಾಡಿಸ್ಕೊಳ್ತಾ ಇದ್ದೀನಿ. ಅಂದರೆ ಸಾಂಬಾರ್ಗೆ ಹಾಕೋ ಕಾಯಿ. ನಮ್ಮ ಕಡೆ ಕೆಲವೊಂದು ಕಡೆ ಒಂದೊಂದು ಥರ ಕರೀತಾರೆ. ಗುಳ್ಸುಂಡೆಕಾಯಿ ಅಂತಾರೆ ನಮ್ಮ ಕಡೆ. ಸೊ ನಿಮ್ಮ ಕಡೆ ಕೆಲವೊಂದು ಕಡೆ ನಾನು ಕೇಳ್ಪಟ್ಟಾಗೆ ಕಾಡು ಬದನೆ ಅಂತಾರೆ, ಆಮೇಲೆ ಬಜ್ಜಿಕಾಯಿ ಅಂತಾರೆ, ಕೆಲವೊಂದೊಂದು ಕಡೆ ಕರೀತಾರೆ ಆ ಥರ. ನಮ್ಮ ಕಡೆ ನಾವು ಕರೆಯೋದು ಗುಳ್ಸುಂಡೆಕಾಯಿ ಅಂತ. ಸೊ ಅದನ್ನು ಯಾವ ಥರ ಮಾಡೋದು ರೆಸಿಪಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಕಾಯಿಯನ್ನು ತುಂಬ ಚೆನ್ನಾಗಿ ಬಿಟ್ಟಿದೆ. ಬನ್ನಿ ಅದಕ್ಕೊಂತಾನೆ ಹುಡ್ಕೊಂಡು ಬರ್ತಾಯಿದ್ದೀನಿ. ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸೋಣ. ಇಲ್ಲಿ ಸಿತ್ತಿಗಳು ಜಾಸ್ತಿ ಹೋಗಿ ಹೋಗ್ತವೆ, ಅದಕ್ಕೆ ಮೆತ್ತಗೆ ಹೋಗ್ಬೇಕು. ನಿಮಗೋಸ್ಕರ ನಾನು ಬೇಲಿ ಹಾರಿ ಹೋಗ್ತಾಯಿದ್ದೀನಿ. ಸೊ ಹಂಗೆ ಅಂದ್ಕೊಂಬಿಡಿ, ಸ್ವಲ್ಪ ಸಿತ್ತಿಗಳು ಜಾಸ್ತಿ. ನಾನೊಂದು ಹಿಂಗೆ ಹೋಗೋದು ಫ್ರೆಂಡ್ಸ್. ಶಿಲೆ ಆಗ್ತಾಳೆ ಅಂತ ಅಂದ್ಕೊಂಬೇಡಿ, ಯಾಕೆಂದರೆ ಸಿತ್ತಿಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಹುಷಾರಾಗಿ ಹೋಗ್ಬೇಕು. ಸೊ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನು ಹುಳ್ಳಿಕಾಳು ಜೊತೆ ಬೆಳೆಕಾಳು ಜೊತೆ ಹಾಕ್ತಾರೆ. ಅಂದರೆ ಬೆಳೆ ಜೊತೆ ಹುಳ್ಳಿಕಾಳು ಜೊತೆ ಎಲ್ಲ ಹಾಕ್ತಾರೆ. ಬಟ್ ನಾನು ಮಾಡೋದು ಇಲ್ಲಿ ನೋಡಿದೆ, ಇಲ್ಲಿ ಬೇಳೆ ಜೊತೆ ಹಾಕ್ತೀನಿ. ಬೇಳೆ ಜೊತೆ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಯಾವುದು ಏನು ಎತ್ತ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ. ನೋಡೋಣ. ಸೊ ಇದೆ ಫ್ರೆಂಡ್ಸ್ ಗುಳ್ಸುಂಡೆಕಾಯಿ ಸಾಂಬಾರು ಸೂಪರಾಗಿರುತ್ತೆ. ಹತ್ರ ಹೋಗೋಣ, ಹತ್ರದಿಂದ ತೆಗಿತೀನಿ ರೀ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೆ ಮುಳ್ಳಿದೆ ಕೈ ನೋಡಿ, ಇಲ್ಲಿ ಮುಳ್ಳಿದೆ ಇದು. ಸೊ ತುಂಬ ಇದೆ. ಒನ್ ಟೈಮ್ ಸಾಂಬಾರಿಗೆ ಸಾಕಾಗುತ್ತೆ. ತುಂಬ ಬೆನಿಫಿಟ್ ಇದೆ. ಏನು ಬೆನಿಫಿಟ್ ಇದೆ ಅಂದರೆ ಕಣ್ಣಿಗೆ ಒಳ್ಳೆಯದು, ಎಲ್ದು ಪೂರ್ತಿ ಒಳ್ಳೇದು ಹೇಳಬೇಕು ಅಂತದ್ದು. ಸೊ ನೋಡ್ಬೋದು ನೀವು, ನಾನು ನಡ್ಕೊಂಡು ಹೋಗ್ತಾಯಿದ್ದೀನಲ್ವ, ಕುಂಟ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ನಾನು ಆಲ್ರೆಡಿ ಬಿದ್ದಿದ್ದೆ. ಅಂದರೆ ನನಗೆ ಅವಾಗ ಅಷ್ಟು ಪೇನ್ ಬಂದಿಲ್ಲ. ನನಗೆ ಗುಳ್ಸುಂಡೆಕಾಯಿ ಕಿತ್ಬಿಟ್ಟು ಅಲ್ಲೇ ಸ್ವಲ್ಪ ಪಕ್ಕದಲ್ಲಿ ಹಸು ಇತ್ತು, ಅದನ್ನು ಕಟ್ಟಾಕ್ಬಿಟ್ಟು ಇನ್ನೊಂದು ಕೊಂತು ಚೇಂಜ್ ಮಾಡೋಣ ಅಂತ ನಾನು ಹೊರಟೆ. ಅಲ್ಲಿ ಹೊರಡಬೇಕಾದ್ರೆ ಏನು ಮಾಡಿದೆ, ಹಗ್ಗ ಹಿಡ್ಕೊಂಡಿದ್ದೆ. ಬಟ್ ಅದು ಹೆಂಗೆ ಸಿಪ್ಪಾಯಿತು ಅಂತ ಗೊತ್ತಿಲ್ಲ ನನಗೆ. ಕಾಲು ಒಂದು ಹೆಬ್ಬೆರಳು ಮತ್ತು ಕಾಲುಂಗುರದ ಬೆರಳು ಎರಡು ಸೇರಿಸಿ ಸ್ಟ್ರೈಟ್ ಥರ ಹಿಂಗಾಗೋಯ್ತು, ಒಂಥರ ಉಲ್ಟಾ ಆಗೋಯ್ತು. ಆಗ ಪೇನ್ ಬಂತು ಅಂತ ಏನು ಹೇಳ್ತೀರ, ಅಷ್ಟು ಪೇನ್ ಬಂತು. ಬಟ್ ನಾನು ಏನು ಅಂದ್ಕೊಂಡೆ, ಎಡಗಿದ್ದೀನಲ್ವ ಅದಕ್ಕೆ ಅಷ್ಟು ನೋವು ಬರ್ತಾಯಿದೆ ಅಂದ್ಬಿಟ್ಟು ಹಂಗೆ ಹೋಗಿ ಆ ನೋವಲ್ಲೇ ಕಟ್ಟಾಕ್ಬಿಟ್ಟು ನಮ್ಮಪ್ಪ ಅಳಸೆಣ್ಣು ಬೇರೆಯವ್ರ ತೋಟದಲ್ಲಿ ಅಳಸೆಣ್ಣು ಇಟ್ಟಿದ್ದಾರೆ, ತೊಗೊಂಡೋಗಂಗೆ ಅಂತ ಅಂದರು. ಇನ್ನು ತೊಗೊಂಡೋಗಿಲ್ಲ ಅಂದರೆ ಅವ್ರು ಮೊದಲೇ ಕೇಳಬೇಕಾ, ವಯಸ್ಸಾದವರು ಬೈತಾರೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅಲ್ಲಿಗೆ ತೊಗೊಂಡೋಗಿ ಬಂದೆ. ನಾನು ಮನೆಗೆ ಬರೋಷ್ಟೊತ್ತಿಗೆ ಮನೆಗೆ ಅಂದರೆ ಪಕ್ಕದ ತೋಟದಲ್ಲಿ ಕರ್ಕೊಬಂದುಬಿಟ್ರು. ಬಟ್ ನಂಗೆ ಅಷ್ಟು ಪೇನ್ ಬಂತು ಅಂತ ಅಂದರೆ ನಾನು ನಿಜವಾಗೂ ಅದೇ ಒಂದು ತಿಂಗಳು ಹಿಂದೆ ಕರೆಕ್ಟಾಗಿ ನಾನು ಗಾಡಿ ಮೇಲಿಂದ ಬಿದ್ದಿದ್ದೆ. ಬಟ್ ಅಷ್ಟು ಪೇನ್ ಆಗಿಲ್ಲ ನನಗೆ. ಇದು ತುಂಬ ಪೇನ್ ಬಂದ್ಬಿಡ್ತು ನನಗೆ. ಉಳ್ಕಿರೋದು ಗೊತ್ತಾಗುತ್ತೆ ನನಗೆ. ಅದು ಎರಡನೇ ಸತಿ ನನಗೆ ಉಳ್ಕ್ತಾ ಇರೋದು ಕಾಲಲ್ಲಿ, ಹಾಗಾಗಿ ನೋವು ಜಾಸ್ತಿ ಬಂದಿದೆ ಅಂತ ಗೊತ್ತಾಗೋಯ್ತು. ಸೊ ಅದಕ್ಕೆ ಏನು ಮಾಡಿದೆ, ಬೇಡ ಇದು ಫಸ್ಟು ರೆಡಿ ಮಾಡಿಸ್ಕೊಬೇಕು, ಇಲ್ಲಾಂದರೆ ನನಗೆ ಆಗಲ್ಲ ಇದು ಅಂತ ಹೇಳಿ ನನ್ನ ತಮ್ಮನ ಬರೋ ಹೇಳಿದೆ. ನಮ್ಮ ಮನೆಯವ್ರು ಡ್ಯೂಟಿಯಿಂದ ಬಂದಿದ್ದರು. ನನ್ನ ತಮ್ಮ 1 ಗಂಟೆಗೆ ಬಂದು ತೋಟದಲ್ಲೆಲ್ಲ ಅವನು ಹೆಲ್ಪ್ ಮಾಡಿ ಮೇವೆಲ್ಲ ಹೊಡೆದು, ಮೇವು ಕೂದು, ಆಳ್ಮರಿಗೆ ಕುರಿಗೆಲ್ಲ ಮೇವು ಕಟ್ಟಿ, ಹಸು ತಿಂಡಿ ಕೊಟ್ಟು ಎಲ್ಲ ಮಾಡಿ ನನ್ನ ಕರ್ಕೊಂಡೋಗಿ ಬಂದ. ಅವ್ನು ಕರ್ಕೊಂಡೋಗಿದ್ದು ಕೀಳೋರ ಹತ್ರ, ಅಂದರೆ ಅಡ್ರೆಸ್ ಹೇಳಿದರು. ನಮ್ಮ ಮಾವರಿಗೂ ಹಂಗೆ ಆಗಿತ್ತಂತೆ. ಅವರು ಅಲ್ಲೇ ಕೀಳಿಸ್ಕೊಂಡಿದ್ರಂತೆ. ಅಲ್ಲಿ ಮುಸ್ಲಿಮ್ಸ್ ಅವ್ರ ಹತ್ರ ನಾವು ಕೀಳಿಸಿದ್ದು ಕಾಲಿಂದ. ಅಂದರೆ ಇಲ್ಲಿಗೆ ಹೋದರೆ ಎಕ್ಸ್ರೇ ಏನೋ ಅಂತ ಹೇಳ್ತಾರೆ, ಬಟ್ ಇಂಗ್ಲೀಷನ್ನು ಕೊಡ್ತಾರೆ, ಬೇಗ ಗುಣ ಆಗೋಲ್ಲ. ಉಳುಕಿದ್ರೆ ಅದು ಕೀಳಲೇಬೇಕು. ಅದಕ್ಕೆ ಏನು ಮಾಡಿದೆ, ಫಸ್ಟ್ ನೋಡ್ಕೊಂಬರೋಣ. ಅವ್ರು ಹೇಳ್ಬಿಡ್ತಾರೆ ಇದು ಉಳುಕಿದೆ, ಇಲ್ಲಾಂದರೆ ಮೂಳೆ ಏನಾರು ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಡ್ತಾರೆ ಫಸ್ಟ್ ನೋಡಿದ ತಕ್ಷಣ. ಅದಕ್ಕೆ ಏನು ಮಾಡಿದೆ, ಅಲ್ಲಿಗೆ ಹೋಗೋಣ ನಡಿ ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋದೆ. ನನ್ನ ತಮ್ಮ ಅಂತ ನಾನು ರೇಗಿಸ್ತಾ ಇದ್ದೆ, ಕುಂಟಿ ಆಗೋದ್ಲು ಅಂತ. ಅಂದರೆ ಅಷ್ಟು ಪೇನ್ ಬರ್ತಾಯಿತ್ತು. ನಾನೆಂದರೆ ನನಗೆ ನೋವು ಬಂದಾಗ ಜಾಸ್ತಿ ಸ್ಮೈಲ್ ಮಾಡ್ತಾಯಿರ್ತೀನಿ. ನನಗೆ ಅಳು ಬಂದ್ಬಿಡುತ್ತೆ ಬೇಗ, ಅದಕ್ಕೆ ಸ್ಮೈಲ್ ಮಾಡ್ತಾಯಿರ್ತೀನಿ. ಅಷ್ಟು ನೋವಿತ್ತು. ಅದೇ ನೋವಲ್ಲಿ ಹೋದೆ ನಾನು. ಸೊ ನಾವು ನೋಡ್ಬೋದು ನೀವು, ಮುಸ್ಲಿಮ್ಸ್ ಅವರು ತುಂಬ ಚೆನ್ನಾಗಿ ಮಾತಾಡಿ ತೆಗೆದ್ರು. ಮಾತಾಡ್ತಿದ್ದಂಗೆ ತೆಗೆದುಬಿಟ್ರು. ನನಗದು ಪೇನ್ ಬಂತು, ಬಟ್ ಅಷ್ಟು ಪೇನ್ ಬಂದಿಲ್ಲ ನನಗೆ. ಅಂದರೆ ಮುಟ್ಟಿರೋ ನೋವು ತುಂಬ ಜಾಸ್ತಿ ಆಗಿಬಿಡ್ತಿತ್ತಲ್ಲ, ನನಗೆ ಭಯ ಆಗ್ತಿತ್ತು. ಏನಪ್ಪ ಏನು ಜಾಸ್ತಿ ಏನು ಮಾಡಿಬಿಡ್ತಾರೋ, ಏನು ಅಂದ್ಬಿಡ್ತಾರೋ ಅಂತ. ನೀವು ಮುಟ್ಬೇಡಿ, ನನ್ನ ಮುಟ್ಬೇಡಿ ಅಂತಿದ್ದೆ. ಅಯ್ಯೋ ಅಪ್ಪ ಅಂತಿದ್ದೆ, ಅಷ್ಟು ನೋವು ಬರ್ತಿತ್ತು. ಆಮೇಲೆ ಅವರು ಮಾತಾಡ್ತಿದ್ದಂಗೆ ಪಟ್ ಅಂತ ತೆಗೆದುಬಿಟ್ರು. ತೋರಿಸ್ತೀನಿ ಬನ್ನಿ ಯಾವ ಥರ ತೆಗೆದ್ರು ಅಂತ, ನಿಮಗೆ ಗೊತ್ತಾಗುತ್ತೆ. ಯಪ್ಪ ನನಗಂತೂ ನಿಜವಾಗೂ ಇಷ್ಟು ಬೇಗ ತೆಗೆದುಬಿಟ್ರಾ ಅಂತ ಅನಿಸ್ಬಿಡ್ತು.
ನನಗೆ 2ನೇ ಸತಿ ಆಗಿರೋದು. ಆದರೂ ಕೊಡು ಕೈಯ. ನೋಡೋಣ ಫಸ್ಟ್ ಹೆಂಗೆ ಏನು ನಟಿಕೆ ತೆಗಿತಾರ. ನೀವೆರಡು ಕೂರ್ಚೊ ನಾವೇ ಇಡ್ತೀವಿ. ಹಿಂಗಾಯ್ತದ ನಡೆಯುವಾಗ ಹಿಂಗೆ ಮಡ್ಚ್ಕೊತದೆ. ಅದು ಕೋಲ್ ಸಿಕ್ದಾಗ ಸಿಕ್ತು ಚಪ್ಪಲಿ ಸಮೇತ ಆಗೋಯ್ತು. ಇದು ಜೈಂಟ್ ಸರ್, ಇದು ಜೈಂಟು ಸೀದಾ ಮಡಗಿ ಮಾಡೋದು. ಇದು ಜೈಂಟ್. ಇದು ಏನಾಗುತ್ತೆ ನಮ್ಗೆ ದೇವರು ಇಷ್ಟೇ ಮಡಿಸ್ಬೇಕು, ಇಷ್ಟೇ ಶಕ್ತಿ, ಹಿಂಗಿಷ್ಟೇ ಮಡಿಸ್ಬೇಕು ಅಷ್ಟೇ. ಓವರ್ ನಕ್ಕೆ ಬಂದಿಲ್ಲ. ನಟಿಕೆ ಬತ್ತಲ್ಲಮ್ಮ. ಬಿಡಿ ಬೇಡ, ಬತ್ತ ನಟಿಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಜವಾಗೂ ಅಷ್ಟು ನೋವು ಬಂತು. ಫೈನಲಿ ಪಪ್ಪ ಅವ್ರು ಚೆನ್ನಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ ಥರ ಏನು ಹೇಗೆ ಜಾಯಿಂಟ್ ಯಾವ ಥರ ಹಿಂಗಾಗುತ್ತೆ, ಯಾಕೆ ಹಿಂಗಾಗುತ್ತೆ ಅಂತೆಲ್ಲ ಕ್ಲಿಯರಾಗಿ ತೋರಿಸಿದ್ರು, ನೀಟಾಗೆಲ್ಲ ಮಾಡಿದ್ರು, ಹೇಳ್ಕೊಟ್ರು. ಬಟ್ ನಮ್ಗೆ ಔಷಧಿ ಎಲ್ಲ ಹಚ್ಕೊಟ್ರು. ನೋಡ್ಬೋದು ನೀವು, ನಾನು ವಾಯ್ಸ್ ಅದು ರೆಕಾರ್ಡೇ ಆಗಿತ್ತು, ಬಟ್ ಅಲ್ಲಿ ಮ್ಯೂಸಿಕ್ ಹಾಕಿದ್ರು, ಕಾಪಿರೇಟ್ ಬರುತ್ತೆ ಅಂತ ನಾನು ಹೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ತುಂಬ ಅಂದರೆ ತುಂಬ ಪೇನ್ ಆಗ್ತಿತ್ತು ನನಗೆ. ಇದನ್ನು ಹಾಕೊಂಡ್ಮೇಲೆ ತುಂಬ ನೋವು ಬಂತು, ಯಾಕೆ ಅಂತ ಗೊತ್ತಿಲ್ಲ. ಅದು ಫುಲ್ ಟೈಟಾಗಿ ಅದಕ್ಕೆ ಏನು ಅಂತ ಗೊತ್ತಿಲ್ಲ. ಸ್ವಲ್ಪ ತೆಗ್ದಿದ್ರಲ್ಲ ಅದಕ್ಕೆ ಆ ಪೇನ್ಗೆ ಏನು ಅಂತ ಗೊತ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ನೋವು ಬಂತು. ಆಮೇಲೆ ನಂಗೆ ನೋವು ಜಾಸ್ತಿ ಕಾಣಿಸ್ತು. ಬಟ್ ಆ ನೋವಲ್ಲೂ ನಾನು ತಂದಿದ್ದೆ ಅವತ್ತು. ನಾನೇನು ತೋರಿಸ್ಬೇಕು ನಿಮಗೆ, ಸಾಂಬಾರು ಮಾಡ್ತೀನಿ ಅಂತ ಹೇಳಿದೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನು ಎತ್ತ ಅಂತ. ಅಷ್ಟು ನೋವು ಬಂತು. ಬಟ್ ಆದ್ರೂ ಕೇರ್ ಇಟ್ಕೋದೇ ಮಾಡಿದ್ದೀನಿ, ನಿಮಗೋಸ್ಕರ ಮಾಡಿದ್ದೀನಿ. ಸೊ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಥರ ಆಯಿತು ನನ್ನ ಪಜೀತಿ. ಏನೋ ಮಾಡೋಕ್ಕೋಗಿ ಏನೋ ಆಯಿತು. ನನ್ನ ಟೈಮ್ ಕೆಟ್ಟಾಗ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಲ್ವಾ. ಒಂದ್ಸತಿ ಅನಿಸ್ಬಿಡುತ್ತೆ ನಮ್ಗೆ ಚೆನ್ನಾಗಿದ್ದಾಗ ಹೊಂಟೋಗ್ಬಿಡ್ಬೇಕು. ಈ ಥರ ಎಲ್ಲ ನರಳಿ ಪರಳಿ ಎಲ್ಲ ಹೋಗ್ಬಾರ್ದು. ನನ್ನ ಆಸೆ ಹಂಗೆ. ದೇವೀಚೆ ಏನಿದೆ ಗೊತ್ತಿಲ್ಲ, ನೋಡೋಣ. ಸೊ ಫೈನಲಿ ಈ ಥರ ಆಗಿ ಎಲ್ಲ ಔಷಧಿ ಹಚ್ಚು, ಅವ್ರು ನೆಕ್ಸ್ಟ್ ವಾರ ಬನ್ನಿ ಅಂತ ಹೇಳಿದ್ದಾರೆ. ನಾನು ಇದನ್ನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು 4 ದಿನ ಆಗಿದೆ. 4 ದಿನ ಆಗಿದೆ. 4 ದಿನ ಆದಮೇಲೆ ನಿಮಗೆ ವೀಡಿಯೋ ಇದನ್ನು ಕಳಿಸ್ತಾ ಇರೋದು. 4 ದಿನ ಸೊ ಈಗ ಪರವಾಗಿಲ್ಲ, ಬೆಟರ್ ಆಗಿದ್ದೀನಿ. ವಾಯ್ಸ್ ಓವರ್ ಇವತ್ತೇ ಕೊಟ್ಟು ಇವತ್ತೇ ವೀಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ಬೆಟರ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ಸ್ವಲ್ಪ ವಾಸಿ ಆಗಬೇಕು, ಪರವಾಗಿಲ್ಲ, ಓಕೆ. ಒಂದು ಸ್ವಲ್ಪ ನಡೆದಾಡಬೋದು, ಜಾಸ್ತಿ ಭಾರ ಬಿಟ್ಬಿಡೋ ನಡೆದಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ, ಕಂಫರ್ಟಬಲ್ ಆಗಿದ್ದೀನಿ. ಸೊ ಇದಾಗಿತ್ತು ನನ್ನ ಪರಿಸ್ಥಿತಿ. ನನಗೊಂದು ಸತಿ ಅನಿಸ್ಬಿಡುತ್ತೆ, ನನಗೆ ಹಿಂಗಾಗಬೇಕಾ ಅಂತ ಅನಿಸ್ಬಿಡುತ್ತೆ, ಬೇಜಾರಾಗುತ್ತೆ. ಏನೋ ನನಗೆ ಎಷ್ಟು ಧೈರ್ಯ ಅಂದರೆ ನಿಜವಾಗೂ ಹೇಳ್ಕೋಬೇಕು. ನನಗೆ ಅಂದರೆ ಒಂದು ಕೆಲಸ ಅದು ಮಾಡಬೇಕು ಅಂತಂದರೆ ಅದೆಷ್ಟೇ ಕಷ್ಟ ಅಲ್ಲ ಸರಿ, ಆ ಟೈಮ್ ಮುಗಿಸ್ಬಿಡ್ಬೇಕು ಅನ್ನೋದು ನನ್ನ ಪಾಲಿಸಿ. ನಾನು ಹಂಗೆ ಆ ಥರನೇ ಮಾಡ್ಕೊಬಂದವಳು. ಹಂಗಾಗಿ ನನಗೆ ಅಷ್ಟು ಕಾಲು ನೋವು ಇದ್ದರು ನಾನು ರೆಸಿಪಿ ಮಾಡ್ತೀನಿ ಅಂತ ಎಲ್ಲ ಮಾಡಿದ್ಮೇಲೆ ಅದು ರೆಸಿಪಿ ಮಾಡ್ಬಿಡ್ಬೇಕು, ಕಷ್ಟ ಸುಖನೋ. ನನಗೆ ಅಷ್ಟು ಕಾಲು ನೋವಲ್ಲೂ ಆ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಜವಾಗೂ ಎಷ್ಟು ಪೇನ್ ಇತ್ತು ಗೊತ್ತಾ. ಸುಮ್ಮನೆ ನೋಡೋದು ಹಂಗೆ ನಿಂತ್ಕೊಂಡಿದ್ದೀನಿ ಅಂತ, ಬಟ್ ಫುಲ್ ಒಂದು ಕಾಲಲ್ಲೇ ಭಾರ ಬಿಟ್ಟಿರೋದು. ಸುಮ್ಮನೆ ಹಂಗೆ ಇಂಟಿಲಿ ಕಾಲು ಕೊಟ್ಟು ನಿಂತ್ಕೊಂಡಿರೋ ಅಂಥದ್ದು ನಾನು. ಅದು ಯಾಕೆ ಗೊತ್ತಾ ಅನ್ಕೊಬೋದು, ಏನು ಹೊಸ್ದಾಗಿ ನೀನು ವೀಡಿಯೋ ಮಾಡ್ತಾ ಇರೋದು, ನೀನು ವ್ಯೂಸ್ ಬರ್ತಾರ. ನನಗೆ 1 ವ್ಯೂಸ್ ಬಂದರೂ ನನಗೆ ಸಾವಿರಾರು ವ್ಯೂಸ್ ಬಂದಷ್ಟು ಲೆಕ್ಕ. ಒಬ್ಬರು ನೋಡೋದು ನನಗೆ 1000 ಜನ ನೋಡಿದಷ್ಟು ಸಮ. ಸೊ ಅದಕ್ಕೆ ನೀವು 10 ಜನ ನೋಡೋದು ನನಗೆ 1000 ಜನ, ಕೋಟಿ ಜನ ನೋಡಿದಷ್ಟು ಸಮ. ನಾನು ಆ ಖುಷಿಗೋಸ್ಕರನಾದರೂ ನಾನು ವೀಡಿಯೋ ಮಾಡಲೇಬೇಕು ಅಂತ ಮಾಡಿರೋದು. ನೋಡ್ಬೋದು ನಾನು ಬೇಳೆ ಸಾಂಬಾರು ಅದ್ರ ಜೊತೆಗೆ ಏನಾಗ್ತೀನಿ ಅಂದರೆ ಹಲಸಿನಕಾಯಿ ಬೀಜ ಹಾಕ್ತೀನಿ. ಇದು ಸೊಪ್ಪು, ಮತ್ತು ನಾನು ಬಿದ್ದಿದ್ದೆಲ್ಲ ಆ ಸ್ಪಾಟಲ್ಲೇ ಇದು ಸೊಪ್ಪುಗಳಿದು. ಅದಕ್ಕೊಂದಿನ ವೀಡಿಯೋ ಮಾಡ್ತೀನಿ, ಯಾವ ಥರ ಸೊಪ್ಪು, ಎಷ್ಟು ಥರ ಸೊಪ್ಪಿದೆ ಅಂತ ತೋರ್ಸೋಕ್ಕೆ. ತುಂಬ ವೆರೈಟಿ ಸೊಪ್ಪುಗಳಿದೆ, ತುಂಬ ಚೆನ್ನಾಗಿದೆ, ಎಳ್ಸಾಗಿ ಅದೇ ತಾನೇ ಚಿಗುರೋಡಿ ಥರ ಸೊಪ್ಪುಗಳು. ಬಟ್ ನಾನು ಬಿದ್ದಿದ್ದಿನ ಆ ಜಾಗದಲ್ಲೇ ಸೊಪ್ಪುಗಳಿರೋದು. ಸೊ ಅದನ್ನು ಒಂದಿನ ವೀಡಿಯೋ ಮಾಡ್ತೀನಿ. ಅದನ್ನೇ ವೀಡಿಯೋ ಮಾಡಿ ವಾಯ್ಸ್ ಓವರ್ ಕೊಟ್ಟು ಚೆನ್ನಾಗೆಲ್ಲ ಹೇಳ್ತಾ ಇದೆ. ಬಟ್ ದೇವ್ರ ಮೇಲೆ ಪೂಜೆ ಅದು ನಾಮ ಹೇಳ್ತಾ ಇರೋದ್ರಿಂದ ಇದಾಗುತ್ತೆ ಅಂತ ಹೇಳಿ ನಾನು ಸ್ಟಾಪ್ ಮಾಡಿ ವಾಯ್ಸ್ ಓವರೇ ಕೊಟ್ಟೆ ಫಸ್ಟಿಂದ. ನೋಡ್ಬೋದು ನೀವು. ಇದರಲ್ಲಿ ಏನು ಗೊತ್ತಾ, ಈ ಗುಳ್ಸುಂಡೆಕಾಯಿ ತುಂಬ ಬೆನಿಫಿಟ್ ಏನಿದೆ ಅಂದರೆ ಕಣ್ಣಿಗೆ, ಕೆಮ್ಮಿಗೆ, ಅಲರ್ಜಿಗೆ ಎಲ್ಲ ಪ್ರತಿಯೊಂದಕ್ಕೂ, ಪಿತ್ತಕ್ಕೆ ಎಲ್ಲದಕ್ಕೂ ಒಳ್ಳೆಯದು. ಆಲ್ಮೋಸ್ಟ್ ಪ್ರತಿಯೊಂದು ಎಲ್ಲದಕ್ಕೂ ಒಳ್ಳೆಯದು. ವರ್ಷಕ್ಕೆ 2 ಸತಿ 3 ಸತಿ ತಿಂತಂದ್ರೆ ಏನಿಲ್ಲ. ಕೆಮ್ಮಿಗಂತೂ ಅವಾಗವಾಗ ತಿಂತಾನೆ ಇರ್ತಾರೆ, ಕಫಗೆಲ್ಲ ಹೋಗ್ಲಿ ಅಂತ. ನೋಡ್ಬೋದು ಬೇಳೆಗಳ ಜೊತೆ ನಾನು ಟೊಮೊಟೊ ಹಾಕಿ, ಹಲಸಿನಕಾಯಿ ಬೀಜ ಹಾಕಿ ಕುಕ್ಕರಲ್ಲಿ ವಿಷಲ್ 2 ರಿಂದ 3 ವಿಷಲ್ ಹಾಕಿಸ್ದೆ. ಇದನ್ನ ಏನು ಮಾಡಬೇಕು ಅಂತ ಕುಯ್ಯಬಾರ್ದು, ಲಜ್ಜಬೇಕು.
ಒಳ್ಕಲ್ಲಲ್ಲಿ ನಾವು ಒಳ್ಕಲ್ಲಲ್ಲೇ ಅವಾಗ ಒಳ್ಕಲ್ ಇರ್ತಿತ್ತು, ಮೂಲೆಯಲ್ಲಿ ಒಳ್ಕಲ್ ಇರ್ತಿತ್ತು, ಆ ಒಳ್ಕಲ್ಲಲ್ಲಿ ಹೆಚ್ಕೊತಿದ್ದು. ಈಗ ಅಳ್ಗುಳಿ ಮೇಲೆ ಹೆಚ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಲಚ್ಕೊಂಬಿಟ್ಟು ಇದನ್ನು ಪ್ರೊಸೆಸ್ ಏನು ಗೊತ್ತಾ, 7 ಸತಿ ತೊಳಿಬೇಕು. 7 ಸತಿ ತೊಳಿಬೇಕು. ಯಾಕೆ ಗೊತ್ತಾ, ಇದು ಶಾಸ್ತ್ರ. ಕೈ ಜಾಸ್ತಿ ಇರುತ್ತಂತಲ್ಲ ಆಗಿನ ಕಾಲದಲ್ಲಿ ಶಾಸ್ತ್ರ ಅಂದರೆ, ಬಟ್ ಏನು ಎತ್ತ ಅಂದರೆ ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ನನಗೆ ಗೊತ್ತಿರೋದು. ಇದನ್ನು ಅವ್ರು ತಂದು ಅಷ್ಟೇ 7 ಸತಿ ಶಾಸ್ತ್ರದ ಥರ ತೊಳಿತಿದ್ರು, ಕುಯ್ತಾ ಇರಲಿಲ್ಲ. ತೊಳೆದು ಬೀಜ ಎಲ್ಲ ಹೋಗಬೇಕು. ಎಷ್ಟು ಹೋಗುತ್ತೋ ಅಷ್ಟು ಹೋಗಲಿ. 7 ಸತಿ ತೊಳೆಯೋಷ್ಟರಲ್ಲಿ ಎಷ್ಟು ಬೀಜ ಹೋಗುತ್ತೋ ಅಷ್ಟು ಹೋಗಲಿ ಅನ್ನೋರು. ಫೈನಲಿ ಈ ಥರ ಆಗಿರುತ್ತೆ ನೋಡಿ, ಈ ಥರ ಆಗಿರುತ್ತೆ. ಸೊ ಇದನ್ನು ನಾನು ಸಾಂಬಾರಿಗೆ ಆಲ್ರೆಡಿ ಕೂಗಿಸಿಟ್ಟಿದ್ದೀನಲ್ಲ, ಸಪ್ರೇಟಾಗಿ ಟೊಮೊಟೊನೆಲ್ಲ ಎತ್ಕೊಂಡಿದ್ದೆ. ತುಂಬ ರುಚಿಯಾಗಿ ಆಗಿತ್ತು ಫ್ರೆಂಡ್. ನಿಜವಾಗೂ ನೀವು ಈ ಥರ ಟ್ರೈ ಮಾಡಿ. ಅಂದರೆ ನಿಮ್ಮನೆ ಸಾಂಬಾರು ಪುಡಿ ಯಾವ ಥರ ಇರುತ್ತೆ ಅಂತ ಅದು ಮೇಲೆ ಡಿಪೆಂಡ್ ಇರುತ್ತೆ. ಈಗಲೇ ಹೇಳ್ತಾ ಇದ್ದೀನಿ, ಯಾಕೆಂದರೆ ನಾವು ಸಾಂಬಾರು ಪುಡಿ ಮಾಡಿರೋದು ಬರೀ ತರಕಾರಿ ಸಾಂಬಾರು, ಮೊಸಪ್ಪು ಈ ಥರ ವೆಜ್ಜಿಗೆ ಮಾತ್ರ ಯೂಸ್ ಮಾಡುವಂಥ ಸಾಂಬಾರು ಪುಡಿ. ನಾನ್ ವೆಜ್ಜಿಗೆ ಮಿಕ್ಸ್ ಮಾಡಲ್ಲ. ನಾನ್ ವೆಜ್ಗೆ ಬೇರೆ ಇಟ್ಕೊಂಡಿದ್ದೀವಿ ನಾವು. ಆ ಥರ ನಾನು ಕಾಲು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈ ಕಾಲಲ್ಲೂ ಪೇನ್ ತುಂಬ ಬರ್ತಾಯಿತ್ತು ನನಗೆ. ಎಷ್ಟು ಪೇನ್ ಬರ್ತಾಯಿತ್ತು ಗೊತ್ತಾ, ನನಗೇನೋ ಗೊತ್ತಿಲ್ಲ. ನನಗೆ ಏನಾದ್ರು ಡೆಡಿಕೇಶನ್ ಮಾಡಿ ಏನೋ ಮಾಡಬೇಕು ಅಂದಾಗ ನನಗೆ ಇಷ್ಟೇ ನೋವಿದ್ರು ನಾನು ಅದನ್ನು ಸೈಡ್ಗೆ ಇಡ್ತೀನಿ, ನಾನು ಕೆಲಸ ಮುಂದೆ ಇಡ್ತೀನಿ. ಸೊ ನಾನು ಅದೊಂದು ಅನುಭವ ಆಗಿಬಿಟ್ಟಿದೆ ನನಗೆ ಚಿಕ್ಕದ್ರಿಂದ. ನೋಡ್ಬೋದು ಇಷ್ಟು ಬೆಂದಿದೆ. 3 ಟೊಮೊಟೊನ ಮ್ಯಾಶ್ ಮಾಡ್ಕೊಂಡು ಹಾಕ್ತೀನಿ. ಸಾಂಬಾರು ಪುಡಿ ನಾನು ನಮ್ಮನೆ ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀರು ಎಷ್ಟು ಬೇಕಷ್ಟು ಕ್ವಾಂಟಿಟಿ ನೋಡ್ಕೊಬೇಕು. ಜಾಸ್ತಿ ಇದ್ರೆ ಜಾಸ್ತಿ, ಕಮ್ಮಿ ಇದ್ದರೆ ಕಮ್ಮಿ. ಯಾಕೆಂದರೆ ನಾನು ಈಗಲೇ ಹೆಚ್ಚಿಸ್ಕೊಂಡ್ಬಿಡ್ತೀನಿ, ಆಮೇಲೆ ಇಸ್ಕೊಂಡ್ರೆ ಟೇಸ್ಟ್ ಇರೋಲ್ಲ. ನಾವು ಸಾಂಬಾರು ಪುಡಿ ಹಾಕಿ ಕಲಸಿ ಮಾಡ್ಕೊತೀವಲ್ಲ, ಆವಾಗಲೇ ನೀರು ಎಷ್ಟು ಬೇಕು ಅಷ್ಟು ಹೆಚ್ಚಿಸ್ಕೊಬೇಕು. ಮತ್ತು ನಿಮ್ಮ ಆಪ್ಷನ್ ಏನಂತಂದರೆ ಹುಣಸೆ ಹುಳಿ ಹಾಕೊಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾನು ಟೊಮೊಟೊ ಮೋರು ಹಾಕಿರೋದ್ರಿಂದ ಹಾಕ್ಕೊಂಡಿಲ್ಲ. ನಿಮ್ಗೆ ಬೇಕು ಅಂದರೆ ಹುಣಸೆ ಹುಳಿ ಆಮೇಲೆ ಬಿಟ್ಕೊಬೋದು. ಜಾಸ್ತಿ ಆಗೆಲ್ಲ ನಮ್ಮ ಟೊಮೊಟೊ ಹಾಕ್ತಾರಲ್ಲ, ಹುಣಸೆ ಹುಳಿ ಹಾಕ್ತಾರೆ, ತುಂಬ ಟೇಸ್ಟಿ ಬರುತ್ತೆ. ಈಗ ಟೊಮೊಟೊನ ಜಾಸ್ತಿ ಇರೋದ್ರಿಂದ ಟೊಮೊಟೊನ ಹಾಕ್ತೀವಿ ಅಷ್ಟೇ. ಟೊಮೊಟೊ ಈ ಥರ ಮ್ಯಾಶ್ ಮಾಡಿಕೊಂಡು ಟೊಮೊಟೊ ಇದಕ್ಕೆ ಹಾಕ್ಕೊಂಡು ಜೊತೆಗೆ ನೋಡ್ಕೊತಾ ಇದ್ರಲ್ಲ ನೀರು, ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಳ್ಳಬೇಕು. ಅದು ಹುಡಿ ಎಲ್ಲ ಖಾರ ಎಲ್ಲ ಹೋಗಬೇಕು. ನಾವು ಅದಕ್ಕೆಲ್ಲ ವಿಜಲ್ ಹಾಕ್ಸಲ್ಲ. ನಾನು ಈ ಥರ ಮಾಡ್ತಿದ್ದಂಗೆ ನಾನೇನು ಮಾಡ್ತೀನಿ ಗೊತ್ತಾ, ಕರಿಬೇವಿನ ಸೊಪ್ಪು ಹಾಕ್ಬಿಡ್ತೀನಿ ಈಗಲೇ. ಯಾಕೆ ಅಂತ ಅಂದರೆ ನಾನು ಜಾಸ್ತಿ ಒಗ್ಗರಣೆಗೆ ಹಾಕ್ತೀನಿ. ಯಾವಾಗ ತರಕಾರಿ ಒಗ್ಗರಣೆಗೆ ಹಾಕ್ತೀನಿ ಅವಾಗ ಮಾತ್ರ ಒಗ್ಗರಣೆಗೆ ಹಾಕೋದು. ನಾನು ಸಾಂಬಾರು ಮಾಡ್ದಾಗೆಲ್ಲ ನಾನು ಈ ಥರನೇ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಹಾಕೋಕ್ಕೆ ಹೋಗೋಲ್ಲ. ಅದ್ರ ಫ್ಲೇವರೇ ಬೇರೆ ಇರುತ್ತೆ, ನಿಜವಾಗೂ ಡಿಫ್ರೆಂಟಾಗಿರುತ್ತೆ ಸಾಂಬಾರು. ನನಗಂತೂ ನಮ್ಮ ಮನೇಲಿ ಹಂಗೆ ಇಷ್ಟಪಟ್ಟು ತಿಂತಾರೆ. ನಾನು ಆ ಥರ ಮಾಡ್ತೀನಿ. ಯಾಕೆ ಈ ಥರ ಮೆಥಡಲ್ಲಿ ಮಾಡಿದ್ರು ಈ ಥರ ಎಲ್ಲ ಮಕ್ಳುಗಳು ತಿನ್ನೋಕ್ಕೆ ಇಷ್ಟಪಡೋದು. ಹಿಂಗಾದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ನಾನು ಈ ಥರ ಮೆಥಡಲ್ಲಿ ಮಾಡ್ತೀನಿ. ಸೊ ನೋಡ್ಬೋದು, ಕರಿಬೇವಿನ ಸೊಪ್ಪು ಹಾಕಿ ಜೊತೆಗೆ ಇದನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಅಂದರೆ ಖಾರ ಅದೆಲ್ಲ ಉಪ್ಪು ಖಾರ ಎಲ್ಲ ಇಡಬೇಕು. ಇನ್ನೂ ಲವಣ ಹಾಕಿಲ್ಲ, ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಲವಣ. ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ, ಕಾಯಿ ತುರಿ ಮತ್ತು ಈರುಳ್ಳಿ. ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ, ಬಟ್ ನಿಮಗೆ ತೋರಿಸಿಲ್ಲ ಅಷ್ಟೇ. ಒಂದು ಸ್ವಲ್ಪ ಈರುಳ್ಳಿ ಕಾಯಿ ತುರಿ ಅಷ್ಟೇ, ಇನ್ನೇನು ಆ್ಯಡ್ ಮಾಡೋಂಗಿಲ್ಲ. ಇದಕ್ಕೆ ಇನ್ನೇನು ಗೊತ್ತಾ, ಇನ್ನೊಂದು ಏನು ಸಿಂಪಲಾಗಿ ಅಂತಂದರೆ ತರಕಾರಿ ಅವೆಲ್ಲ ಏನು ಹಾಕ್ತಾನೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿಬಿಡ್ತಾರೆ. ಬೆಳೆ ಸಾಂಬಾರು ಎಷ್ಟು ಈಸಿಯಾಗಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಸೊ ನೋಡ್ಬೋದು, ಕಾಲು ತುಂಬ ಅಂದರೆ ತುಂಬ ನೋಯ್ತಿತ್ತು ನನಗೆ. ಅಷ್ಟು ನೋವಲ್ಲೂ ನಾನು ಮಾಡಲೇಬೇಕು ಅಂತ ಮಾಡಿದ್ದೀನಿ. ಮತ್ತು ರಾತ್ರಿಯೆಲ್ಲ ನಿದ್ಗೆಟ್ಟಿದ್ದೀನಿ ಆ ನೋವಿಗೆ. ಇದಾಗಿತ್ತು. ಹಿಂಗೆ ರುಚಿಯಾಗಿ ಮಾಡಿ ಸೂಪರಾಗಿ ತಿಂದೆ. ಬಟ್ ನಾನಂತೂ ಹೊಟ್ಟೆ ಸಿದ್ರಿಂದ ನಾನು ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಟ್ಟೆ. ಕಷ್ಟ ಸುಖನೋ ಊಟ ನಾವು ಮನ್ಕೊಂಬಿಟ್ಟೆ, ತುಂಬ ಕಾಲು ನೋವಿತ್ತಲ್ಲ ಅಂತ. ಸೊ ಹಿಂಗೆ ಈ ವಿಡಿಯೋ ನಾನು ಇಷ್ಟು ಕಷ್ಟಪಟ್ಟು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ. ಒಂದೇ ಒಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ. ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಿಮಗೆ ಒಳ್ಳೆಯ ಒಂದು ವಿಡಿಯೋದ ಜೊತೆ ಸಿಗ್ತೀನಿ. ಸೊ ಇದು ತುಂಬ ಕಷ್ಟಪಟ್ಟು, ಅಂದರೆ ನನ್ನ ಕಾಲು ನೋವು ಇರುತ್ತರಿಂದ ಆದ್ರೂ ನಿಮಗೆ ವಿಡಿಯೋ ಮಾಡಬೇಕು ಅಂತ ಮಾಡಿದ್ದೀನಿ. ದಯವಿಟ್ಟು ನೋಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಾಂಬಾರು ಮಾತ್ರ ರುಚಿಯಾಗಿತ್ತು, ಹೇಳ್ತಲ್ವಾ, ಅದನ್ನು ಹೇಳೋ ಮಾತೇ ಇಲ್ಲ. ಬಟ್ ಏನಪ್ಪ ಅಂತಂದರೆ ಅನಿಸುತ್ತೆ ಒಂದು ಸತಿ, ಏನು ಇಷ್ಟೊಂದು ಎಫೆಕ್ಟ್ ಅಂತ ಅನಿಸುತ್ತೆ ನನಗೆ. ಅದೇನೋ ಗೊತ್ತಿಲ್ಲ. ಒಂದು ಕೆಲಸ ಅಂತ ಬಂದಾಗ, ಇದು ನನ್ನ ಕೆಲಸ ಅಂತ ನಂಬಿದ್ದೀನಿ. ಕೆಲಸ ಅಂತ ಬಂದಾಗ ಅದು ನಮ್ಮ ಕೈ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಎಫರ್ಟ್ ಹಾಕಬೇಕು. ಆವಾಗಲೇ ಅದಕ್ಕೆ ಪ್ರತಿಫಲ ಸಿಗೋದು. ಅದನ್ನು ನಂಬಿದ್ದೀನಿ. ಅದನ್ನು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ, ನಾನು ನಂಬಿರುವಂಥದ್ದು. ಯಾಕೆಂದರೆ ನಾನು ತುಂಬ ದೇವ್ರನ್ನ ನಂಬ್ತೀನಿ ಅಂದಮೇಲೆ ನಾನು ಒಳ್ಳೇದು ನಂಬ್ತೀನಿ. ನಾನು ಒಳ್ಳೇದು ದೇವರು ದೈವ ಅಂತ ಇಲ್ಲಿ ಏನೇ ಬಂದರೂ ನಂಬ್ತೀನಿ. ಇದು